ಲೈಫಲ್ಲಿ ತುಂಬಾ ಖುಷಿ ಆಗಿರ್ಬೇಕಾದ್ರೆ ಏನಿರ್ಬೇಕು? ನಾನು ಆಫೀಸರ್ ಸ್ಟೈಲಲ್ಲಿ ಹೇಳ್ಬಿಡ್ತೀನಿ, ಪ್ರೆಸೆಂಟಲ್ಲಿ ಇರಬೇಕು ನೀವು ಲೈಫಲ್ಲಿ ಖುಷಿ ಆಗಿರಬೇಕು ಅಂದರೆ. ಅವ್ರು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ನಿಮ್ಮ ಗುರುಗಳು ಪ್ರೆಸೆಂಟಲ್ಲಿ ಇರಬೇಕು. ಆ್ಯಂಡ್ ಅದು ತುಂಬ ಕಷ್ಟ, ಅದು ಹೇಳಿದ ತಕ್ಷಣ ಆಗಲ್ಲ. ಬಟ್ ಪ್ರೆಸೆಂಟಲ್ಲಿ ಇದ್ರೆ ನಿಜವಾಗ್ಲೂ ಖುಷಿ ಆಗಿರ್ತೀರ ಅವ್ರು ಹೇಳ್ಕೊಟ್ಟಂಗೆ. ಬಟ್ ನೀವು ಯಾವ ಥರ ಟ್ರೈ ಮಾಡಿದಿರಾ ಪ್ರೆಸೆಂಟಲ್ಲಿ ಇರೋದಕ್ಕೆ ಅವ್ರು ಹೇಳ್ಕೊಟ್ಟಾಗ? ತುಂಬ ಟ್ರೈ ಮಾಡ್ತೀನಿ, ಅದು ಪದೇ ಪದೇ ಅದು ತಲೆ ಅಲ್ಲ, ಅದು ಒಂದೊಂದ್ಸಲಿ ಆಗಲ್ಲ, ಬಟ್ ಕೆಲವು ಸಲ ಆಗುತ್ತೆ. ಅದ್ರ ಟೇಕ್ಸ್ ಟೈಮ್ ಆಗುತ್ತೆ. ಬಟ್ ಹೇಗೆ ಅದು ಪ್ರೆಸೆಂಟಲ್ಲಿ ಬದುಕೋದು? ಇವಾಗ ನಾನು ನೀವೇನು ಮಾತಾಡ್ತಿದ್ದೀರಾ ಅಷ್ಟೇ ಕೇಳಿಸ್ಕೊಂತಿದ್ದೀನಿ, ನಾನು ಏನು ಹೇಳಬೇಕು ಅಷ್ಟೇ ಯೋಚಿಸ್ತಿದ್ದೀನಿ. ಇದು ಇಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇದೆ, ಕಾನ್ವರ್ಸೇಷನ್ ನಡೀತಾ ಇದೆ ಅನ್ನೋದಕ್ಕೋಸ್ಕರ ಇದೆ. ನಾನು ಎಲ್ಲೋ ಸುಮ್ಮನೆ ಕೂತ್ರೆ ಅವಾಗ ನನಗೆ ಇರೋಕ್ಕಾಗಲ್ಲ, ಇಲ್ಲೆಲ್ಲೋ ಹೋಗುತ್ತೆ ಥಾಟ್ಸ್, ಇದು ತುಂಬ ಡೆಪ್ತಲ್ಲಿ ಏನೋ ಹೋಗ್ಬಿಡುತ್ತೆ ಅನ್ಸುತ್ತೆ ಜಾಸ್ತಿ ಮಾತಾಡಿದ್ರೆ. ಸೊ ಪ್ರೆಸೆಂಟಲ್ಲಿ ಇದ್ದರೆ ಹ್ಯಾಪಿಯಾಗಿರ್ಬೋದು. ಆ್ಯಂಡ್ ನೀವು ಯೂತ್ಸ್ಗೆ ಬೇಕು ಅಂತ ಕೇಳಿದ್ರೆ ಸರ್ ಹೇಳ್ದಂಗೆ ಅದು ತುಂಬ ಇದೆ. ನಿಮಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಆಗ್ತಾ ಇರುತ್ತೆ. ಲವ್ ಇರ್ಬೋದು, ಅಲ್ಲಿ ಗಲಾಟೆ ಇರ್ಬೋದು, ಇನ್ನೊಂದು ಇರ್ಬೋದು, ನಿಮ್ಗೆ ಅದೆಲ್ಲ ಫಸ್ಟ್ ಟೈಮ್ ಅಲ್ವಾ, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಕೂಲ್ ತಾನೇ, ಸ್ಕೂಲಲ್ಲಿ ಅಷ್ಟು ನಮಗೆ ಫ್ರೀಡಮ್ ಇರಲ್ಲ. ಕಾಲೇಜ್ ಬಂದ ತಕ್ಷಣ ಅದೇನೋ ಒಂದು ಫ್ರೀಡಮ್ ಬರುತ್ತೆ. ದಟ್ ಇಸ್ ವೆನ್ ಯು ಗೆಟ್ ಎಕ್ಸ್ಪೋಸ್ ಟು ದ ವರ್ಲ್ಡ್, ರಿಯಲ್ ವರ್ಲ್ಡ್. ಆ್ಯಂಡ್ ಅವಾಗ ಯೋಚನೆ ಮಾಡದೆ ಕೆಲಸ ಮಾಡ್ಬಿಡ್ತೀರಾ. ನಿಮಗೆ ಏನೋ ಕೋಪ ಬಂತು ಹೊಡೆದ್ಬಿಡ್ತೀರಾ, ಏನಾಗುತ್ತೆ ಯೋಚನೆ ಮಾಡಲ್ಲ. ಈಗ ಹಂಗಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ಗಳು ಹೆಂಗೆ ಕಲ್ಸ್ಬಿಟ್ಟಿರುತ್ತೆ ಅಂತ ಇವ್ನು ಹೊಡೆದ್ರೆ ಸ್ಟೇಷನ್ಗೆ ಹೋಗ್ಬೇಕು, ಸ್ಟೇಷನ್ಗೆ ಹೋದ್ರೆ ಇದೆಲ್ಲ ಆಗುತ್ತೆ. ಸೊ ಏನು ಮಾಡೋದೇ ಇಲ್ಲ ನೀವು ಅಲ್ಲಿ. ನಿಮಗೆ ಅಲ್ಲಿ ಅದು ಟ್ರೈಲರಲ್ಲೇ ಒಂದು ಡೈಲಾಗ್ ಇದೆ, ವಯಸ್ಸಾದ್ಮೇಲೆ ಮಾತಾಡೋ ಕತೆಗಳು ಬೇಡವಾ, ಕಾಲೇಜ್ ಅಂದ್ಮೇಲೆ ಗಲಾಟೆಗಳಿಲ್ಲದೆ ಇರುತ್ತಾ, ವಿ ಆರ್ ಮೇಕಿಂಗ್ ಮೆಮರೀಸ್ ಅಂತ. ಸೊ ನಿಮಗೆ ಆ ಮೆಮರೀಸ್ ಹುಟ್ಕೊಳ್ಳೋದೇ ನೀವು ಪ್ರೆಸೆಂಟಲ್ಲಿ ಇದ್ದಾಗ. ನೀವು ಪ್ರೆಸೆಂಟಲ್ಲಿ ನನ್ನ ಕೋಪ ಬಂತು, ನಾನೇನೋ ಹಿಂಗೆ ಮಾಡ್ಬಿಟ್ಟೆ, ಅದು ಪ್ರೆಸೆಂಟಲ್ಲಿ ನನಗೆ ಈ ಥರ ಆಯಿತು ಅಂದಾಗ ನಿಮ್ಗೆ ಒಂದು ಸ್ಟೋರಿ ಉಟ್ಕೊಳ್ಳುತ್ತೆ. ನೀವು ಪ್ರೆಸೆಂಟಲ್ಲಿ ಇಲ್ಲದೆ ಇಲ್ಲಿ ಆಗ್ತಿರೋ ವಿಷಯ ಅಂದ್ಬಿಟ್ಟು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಇದೆಲ್ಲ ಆಗುತ್ತೆ, ಬೇಡ ಬಿಡು ಇದನ್ನು ಮಾಡೋದು ನಾನು ಅಂದರೆ ಅಲ್ಲಿ ಸ್ಟೋರಿನೇ ಇಲ್ಲ, ಅಲ್ಲಿ ಮೆಮರೀಸೇ ಇಲ್ಲ. ಏಜ್ ಆಗ್ತಾ ಅದೇ ಪ್ರಾಬ್ಲಮ್ ಆಗುತ್ತೆ. ನೀವು ಯಾರನ್ನೇ ಕೇಳಿದ್ರು ಎಲ್ಲರೂ ಆಲ್ಮೋಸ್ಟ್ ಆ ವಯಸ್ಸಲ್ಲಿ ನಾನು ಹೆಂಗಿದ್ದೆ ಗೊತ್ತಾ ಅಂತಾರೆ. ಸೊ ಅದು ಐ ಥಿಂಕ್ ಖುಷಿಯಾಗಿರೋಕ್ಕೆ ಪ್ರೆಸೆಂಟ್. ಆ ವಯಸ್ಸಲ್ಲಿ ನೀವು ಹೆಂಗಿದ್ರೆ ಹೇಳಿ, ಬಿಕಾಸ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ ನಿಮಗೆ, ನಿಮ್ಮ ಕಾಲೇಜ್ ಡೇಸ್ ಎಲ್ಲ. ಇಲ್ಲ ಅದಿದ್ರೆ ಅಷ್ಟು ಚಂದಾಗಿ ಸ್ಕ್ರೀನ್ ಮೇಲೆ ತರೋದಕ್ಕಾಗಲ್ಲ. ಸೊ ನೀವು ಆ ಟೈಮಲ್ಲಿ ನೀವು ಹೇಗಿದ್ರಿ ಹೇಳಿ? ಖಂಡಿತ ಹೇಳದ್ನಲ್ಲ, ನನ್ನ ಹೊಡೆದಾಟ ಬಡ್ದಾಟ, ಹೊಡೆದಾಡಿದ್ದು ಹೊಡೆಸ್ಕೊಂಡಿದ್ದೆಲ್ಲ ಇದೆಯಾ? ಇತ್ತು ಎಲ್ಲ ತರ ಇತ್ತು, ಎಲ್ಲ ಮಾಡಿದೀವಿ. ಅದೊಂದು ಸ್ವಲ್ಪ ಜಾಸ್ತಿನೇ ಇತ್ತೇನೋ, ಅದಕ್ಕೆ ಸ್ವಲ್ಪ ನೀಟಾಗಿ ಎಕ್ಸ್ಪೀರಿಯನ್ಸ್ ಆಗಿ ಸ್ಕ್ರೀನ್ ಮೇಲೆ ತರಕಾಗಿದೆ. ಕಾಲೇಜಲ್ಲಿ ಪಾಸ್ ಆಗಿದ್ರಾ ಅಥವಾ ಬರೀ ಫೀಲ್ಡ್ ಅಲ್ಲಿ ಹೊಡೆದಾಡ್ಕೊಂಡಿದ್ದೀರಾ? ಸ್ವಲ್ಪ ಜಾಸ್ತಿನೇ ಇತ್ತು. ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಆ ರೂಟು ಅಲ್ಲ, ಬಟ್ ಕಾಲೇಜ್ ಲೈಫ್ ಎಂಜಾಯ್ ಮಾಡಕ್ಕೆ ಏನ್ ಬೇಕೋ ಅಷ್ಟು. ಇವಾಗ ಅದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ. ಸೊ ಆ ಲಿಮಿಟ್ ಅಲ್ಲಿ ಇದ್ಕೊಂಡು ಏನೇನ್ ಮಾಡ್ಬೋದು ಎಂಜಾಯ್ ಮಾಡಿದೀವಿ. ಬಟ್ ಚೆನ್ನಾಗಿತ್ತು. ಓಕೆ, ಈಗ ಸಿನಿಮಾಗೆ ಬರೋಣ. ಈಗ ಸೈಕೋ ಕಿಲ್ಲರ್ಸ್ ಅನ್ನೋದನ್ನೆಲ್ಲ ಒಬ್ವಿಯಸ್ ನಾವು ಸಿನಿಮಾದಲ್ಲಿ ನೋಡಿದ್ದೀವಿ, ರಿಯಲ್ ಲೈಫಲ್ಲಿ ಒಂದಷ್ಟು ವಿಚಾರಗಳ ಕೇಳಿದ್ದೀವಿ. ಬಟ್ ಈ ಸೈಕೋ ಕಿಲ್ಲರ್ಸ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಏನಕ್ಕೆ ಬಂದಿದ್ದು? ಈ ರೀತಿ ಸಿನಿಮಾನೇ ಮಾಡಬೇಕು, ಲವ್ ಸ್ಟೋರಿನೂ ತರಬೇಕು, ಸೈಕೋ ಕಿಲ್ಲರ್ ಅನ್ನೋ ಒಂದು ಕಾನ್ಸೆಪ್ಟು ತರಬೇಕು, ಏನಕ್ಕೆ ಬಂದಿದ್ದು? ನನಗೆ ತುಂಬ ಇಷ್ಟ ಆಗೋ ಎರಡು ಜಾನರ್ ಅದು, ಒಂದು ಲವ್ ಸ್ಟೋರಿ, ಒಂದು ಥ್ರಿಲ್ಲರ್ಸ್. ಸೊ ನನಗೆ ಅದೆರಡನ್ನೂ ಬ್ಲೆಂಡ್ ಮಾಡಬೇಕು ಅನ್ಸಿದ್ದು, ನಾನು ಆಗಲೇ ಹೇಳ್ದಂಗೆ ನನ್ನ ಮೇಲೆ ಇದ್ದಿದ್ದು ಒಂದು ಡೌಟಿಂದ. ಲವ್ ಸ್ಟೋರಿ ವಾಸ್ ದ ಫಸ್ಟ್ ಪ್ರಿಫರೆನ್ಸ್. ಬಟ್ ಅಲ್ಲಿ ನನಗೆ ನಿಜವಾಗ್ಲೂ ಕೆಪಾಸಿಟಿ ಇದೆಯಾ ಆ ಲವ್ ಸ್ಟೋರಿನಲ್ಲಿ ನಾನು ಆಡಿಯನ್ಸ್ನ ಅಷ್ಟು ಆಕ್ಯುಪೈಡ್ ಆಗಿ ಇಟ್ಕೊಂಡು ಆ್ಯಂಡ್ ಹೊಸ ಫೇಸಸ್. ಸೊ ನಿಮ್ಗೆ ಅಲ್ಲಿ ಮತ್ತೆ ಅದನ್ನು ಆಡಿಯನ್ಸ್ ಅದ್ರ ಮೇಲೆ ಟ್ರಾವೆಲ್ ಮಾಡಬೇಕು ಆ ಕ್ಯಾರೆಕ್ಟರ್ ಜೊತೆ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಬಟ್ ಆ ಡೌಟ್ ಒಂಥರ ಒಳ್ಳೇದೇ ಇರೋದು ಅಂತ ಹೇಳಿ ಅದಕ್ಕೆ ಇನ್ನೂ ಏನು ಮಾಡ್ಬೋದು ಅಂತ ಹೇಳಿದಾಗ ಈ ಥ್ರಿಲ್ಲರ್ ಎಲಿಮೆಂಟ್ನ ಒಳಗೆ ತರಬೇಕಾಯ್ತು. ಅದು ಸೊ ಅದಕ್ಕೆ ಅವಾಗ ಅದು ಬಂತು. ಬಟ್ ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಯ್ತು ಅದು. ಇಲ್ಲ ಫೋರ್ಸ್ಫುಲಿ ನಾನು ಅವ್ರಿಗೆ ಅದು ಬೇಜಾರಾಗುತ್ತೆ ಅಂತ ಇದೇನೋ ಫೋರ್ಸ್ಫುಲಿ ಹಾಕ್ಬಿಟ್ಟಿದ್ದೀನಿ ಇದನ್ನ ನೋಡ್ಕೊಳ್ಳಿ ಅಂತಾನೂ ಅಲ್ಲ, ಅದು ನೀಟಾಗಿ ಬ್ಲೆಂಡ್ ಆಗಿ ಬಂದಿದೆ. ಓಕೆ, ಕೋವಿಡ್ ಟೈಮಲ್ಲಿ ಮಾಸ್ಕ್ ಸಿಕ್ಕಾಬಟ್ಟೆ ಸೌಂಡ್ ಮಾಡಿತ್ತು, ನೋಡಿದ್ರೆ ಇವಾಗ ನಿಮ್ಮ ಸಿನಿಮಾದಲ್ಲೂ ಮಾಸ್ಕ್ ಸಿಕ್ಕಾಬಟ್ಟೆ ಸೌಂಡ್ ಮಾಡೋ ಲಕ್ಷಣಗಳಿದೆ. ಸೊ ಯಾರಿದು ಮಾಸ್ಕ್ ಮ್ಯಾನ್ ಅಂತ ಹೇಳಿ? ನಿಮಗೆ ಅದೇ ಸಿನಿಮಾ ಇಲ್ಲ, ಬಟ್ ಚೆನ್ನಾಗಿದೆ ಅದು. ಇವಾಗ ಸುಮಾರು ಜನ ನೋಡ್ತಾ ಇರೋರು, ಕೆಲವರು ರವಿ ಸರನಾ ಅಂತ ಕೇಳ್ತಾರೆ, ಕೆಲವರು ನಾನಾ ಅಂತಾರೆ, ಕೆಲವರು ಅವ್ರು ಏನಾದ್ರು ಮಾಡ್ತಾ ಇದಾರಾ ಅಂತಾರೆ. ಸೊ ನಮಗೆ ಬೇಕಿದ್ದು ಅದೇ ಟ್ರೈಲರ್ ಬಿಟ್ಟಾಗ ಆ ಕ್ಯೂರಿಯಾಸಿಟಿ. ಬಟ್ ಅದು ನಿಮಗೆ ಥಿಯೇಟರ್ಗೆ ಬಂದು ನೋಡಿದಾಗ್ಲೇ ಅದು ಆ ಫೀಲ್ ಸಿಗೋದು, ಅದು ಚೆನ್ನಾಗಿರುತ್ತೆ ನಿಮಗೆ. ಸರ್ ನೀವು ಹೇಳ್ತೀರಾ ಸರ್ ಯಾರು ಮಾಸ್ಕ್ ಮ್ಯಾನ್? ನನಗೆ ಕಿವಿಯಲ್ಲಿ ಹೇಳಿ. ನವೆಂಬರ್ 7. ಸೊ ನವೆಂಬರ್ 7 ವರೆಗೂ ಹೇಳಲ್ಲ ಹಾಗಾದ್ರೆ ಮಾಸ್ಕ್ ಮ್ಯಾನ್ ಯಾರು ಅಂತ. ಓಕೆ, ಆ ಕ್ಯೂರಿಯಾಸಿಟಿ ಹಾಗೆ ಇರಲಿ ಆಬ್ವಿಯಸ್ಲಿ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ಗಳು ನಿಮಗೆ ಆಗಲೇ ಹೇಳಿದ್ರು, ಅಂದರೆ ವಯಸ್ಸಲ್ಲಿ ಜಗಳ ಗಲಾಟೆ ಎಲ್ಲ ಇರಬೇಕು. ಸೊ ಹಾಗಾಗಿ ವಯಸ್ಸಾದ್ಮೇಲೆ ಹೇಳೋದಕ್ಕೆ ಮೆಮೊರೀಸ್ ಇರಬೇಕು ಅಂತ. ಸೊ ಈ ಸಿನಿಮಾದಲ್ಲಿ ಆಬ್ವಿಯಸ್ಲಿ ಒಂದಷ್ಟು ದಿನಗಳ ಶೂಟಿಂಗ್ ಮಾಡಿರ್ತೀರಾ, ತುಂಬ ಆಸೆಗಳನ್ನ ಇಟ್ಕೊಂಡು, ತುಂಬ ಕನ್ಸಿಟ್ಕೊಂಡು ಸಿನಿಮಾ ಮಾಡಿರ್ತೀರಾ. ಸೊ ಈ ಸಿನಿಮಾದ ಒಂದು ಬೆಸ್ಟ್ ಮೆಮೊರಿ, ನಾನು ಇನ್ನೊಂದು 100 ಸಿನಿಮಾ ಮಾಡಿದ್ರು ಐ ಆಮ್ ಗಾಡ್ ಸಿನಿಮಾ ಹೇಳಿದ್ರೆ ಇದು ನನಗೆ ಯಾವಾಗಲೂ ತಲೆಯಲ್ಲಿ ನೆನಪಿರುತ್ತೆ ಅನ್ನೋದು ಒಂದು ಬೆಸ್ಟ್ ಮೂಮೆಂಟ್ ಯಾವುದು? ಬೆಸ್ಟ್ ಮೂಮೆಂಟ್ ಅನ್ನೋದು ಮೋಸ್ಟ್ಲಿ ನನಗೆ 7ನೇ ತಾರೀಕೆ ಸಿಗೋದು ಅನ್ಸುತ್ತೆ. ದಟ್ ವಿಲ್ ಬಿ ದ ಬೆಸ್ಟ್ ಮೂಮೆಂಟ್ ನನ್ನ ಪ್ರಕಾರ. ಇಲ್ಲ, ಯಾಕಂದ್ರೆ ನಾನು ಜೆನ್ಯೂನ್ ಆಗಿ ಹೇಳೋದಲ್ಲ, ಪ್ರೆಸೆಂಟಲ್ಲಿ ಇದ್ಕೊಂಡು ಯೋಚಿಸ್ತಾ ಇದ್ದೀನಿ. ನೀವು ಕೇಳಿದ್ಮೇಲೆ ನನಗೆ ಯೋಚನೆ ಮಾಡಿದಾಗ ಬಂದಿದ್ದ ಆನ್ಸರ್ ಅದು. ನನಗೆ ಇದೆಲ್ಲ ಮಾಡ್ತಿರೋದು ಅದು ಅವತ್ತೊಂದು ದಿನಕ್ಕೆ ಅನ್ಸುತ್ತೆ. ಆಮೇಲೆ ಯಾರೇ ನಮಗೆ ಸಿನಿಮಾ ನೋಡಿ ಸೂಪರ್ ಆಗಿದೆ, ಏನೇ ಹಂಗಿದೆ ಅಂತ ಏನೇ ಹೇಳಿದ್ರು ನಿಮ್ಗೆ ಅಲ್ಟಿಮೇಟ್ ರಿಸಲ್ಟ್ ಸಿಗೋದೆ 7th ಪಬ್ಲಿಕ್ ನೋಡಿದ್ಮೇಲೆ. ಸೊ ಐ ಥಿಂಕ್ ದಟ್ ವಿಲ್ ಬಿ ದ ಮೆಮರಿ ದಟ್ ಐ ವಿಲ್ ಚೆರಿಶ್ ಫಾರ್ ಮೈ ಲೈಫ್. ಅವತ್ತೇನಾಗುತ್ತೆ
ಅವತ್ತಿನ ದಿನಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯಾ, ನರ್ವಸ್ನೆಸ್ ಇದೆಯಾ, ಏನ್ ಅನ್ಸ್ತಾ ಇದೆ? ಈಗ 7th ರಿಲೀಸ್ ಇರೋದ್ರಿಂದ ಸೊ ಲಿಟ್ರಲಿ ನಂಬಾಗ್ಬಿಟ್ಟಿದೆ, ಒಂಥರ ಎಮೋಷನ್ಸ್ ಯಾವುದು ಆಚೆ ಬರ್ತಾ ಇಲ್ಲ, ರಿಲೀಸ್ ಆಗ್ತಾ ಇಲ್ಲ. ಯಾಕಂದ್ರೆ ಕೆಲಸ ಅಂತಿರೋದ್ರಿಂದ ಇಲ್ಲಿ ಮುಗಿಸ್ದೆ ಇಂಟರ್ವ್ಯೂ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಥವಾ ಮ್ಯೂಸಿಕ್ ಏನಾಗ್ತಿದೆ ತಲೆಯಲ್ಲಿ ಅದೇ ಓಡ್ತಿರತ್ತೆ. ಎಮೋಷನ್ಸ್ ರಿಲೀಸ್ ಆಗಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅಗೇನ್ ಅದಕ್ಕೂ ಐ ಹ್ಯಾವ್ ಟು ವೇಟ್ ಫಾರ್ 7th. ಓಕೆ ರವಿ ಸರ್, ಈ ಸೈಕೋ ಕಿಲ್ಲರ್ಸ್ ಮನಸ್ಥಿತಿಗಳು ಯಾವ ರೀತಿ ಇರುತ್ತೆ ಅನ್ನೋದು ಡೆಫಿನೆಟ್ಲಿ ಹೇಳಕ್ಕಾಗಲ್ಲ. ಬಟ್ ನೀವು ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ನೋಡಿದ್ದೀರಾ, ಸೊ ಹಾಗಾಗಿ ಸುಮ್ಮನೆ ಕೇಳ್ತಾ ಇದ್ದೀನಿ, ಈ ಸೈಕೋ ಕಿಲ್ಲರ್ಸ್ ಮನಸ್ಥಿತಿಗಳು ಯಾವ ರೀತಿ ಇರುತ್ತೆ ಸರ್? ಏನೋ ನಾನು ಓದಿರೋ ಪ್ರಕಾರ ನೋಡಿದ್ರೆ ವೆರಿ ಡಿಸ್ಟರ್ಬ್ಡ್ ಮೈಂಡ್, ಮಸ್ಟ್ ಬಿ ಸಮಥಿಂಗ್ ರಿಲೇಟೆಡ್ ಟು ದರ್ ಪಾಸ್ಟ್. ಐ ಮೀನ್ ಒಂದು 20 years ಬ್ಯಾಕು ಚಿಕ್ಕ ವಯಸ್ಸಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ಗಳು, ದೀಸ್ ಥಿಂಗ್ಸ್ ಆರ್ ವರ್ಕಿಂಗ್ ಆನ್ ಪೀಪಲ್ ಲೈಕ್ ದಟ್. ಅದರಿಂದ ಅವರು ಸ್ವಲ್ಪ ಆ ಥರ ಚೇಂಜ್ ಆಗೋಕ್ಕೆ. ಹಾಗಾದ್ರೆ ನಿಮ್ಮ ಸಿನಿಮಾದಲ್ಲಿ ಸೈಕೋ ಕಿಲ್ಲರ್ ಮೋಟಿವ್ ಏನು? ಹಾಗಾದ್ರೆ ಮೋಟಿವ್ ನೀವು ಸಿನಿಮಾ ಸ್ಟೋರಿ November 7th. ಸೊ ಏನೋ ಹೇಳಲ್ಲ ನೀವು ಇವಾಗ, ಏನೋ ಕೇಳಬಾರ್ದು, ಇದಕ್ಕಿಂತ ಜಾಸ್ತಿ ಕೇಳಿದ್ರೆ ರವಿ ಸರ್ ಇವಾಗ ಬೈತಾರೆ ಅನ್ಸುತ್ತೆ. ಸೊ ವಿಜೇತಾ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? It was amazing working with this team. So it was wonderful experience. I learned so many things. And yeah, these guys helped me a lot during the shoot because this Kannada language was new for me. And they all were very supportive. So I felt like a family. And yeah. ರವಿ ಸರ್, ಡೈರೆಕ್ಟರ್ ನೀವೇ, ಪ್ರೊಡ್ಯೂಸರ್ ನೀವೇ, ರೈಟರ್ ನೀವೇ, ಆಕ್ಟರ್ ನೀವೇ, ಸೊ ನಾಲ್ಕನ್ನು ನಿಭಾಯಿಸೋದು ಕಷ್ಟ ಆಗತ್ತಾ ಅಂತ? ಬಿಕಾಸ್ ಈಗ ಡೈರೆಕ್ಟ್ ಮಾಡ್ಬೇಕಾದ್ರೆ ಒಂದು ಜವಾಬ್ದಾರಿ ಮಾತ್ರ ಇರುತ್ತೆ, ಬಟ್ ಈಗ 4 ಜವಾಬ್ದಾರಿಗಳನ್ನ ತಗೊಂಡು ನಿಭಾಯಿಸೋದು ಕಷ್ಟ ಆಗತ್ತಾ? ಕಷ್ಟ ಸ್ವಲ್ಪ ಇರುತ್ತೆ, ಬಟ್ ಅದೇನು ಮಾಡಕ್ ಆಗದೆ ಇರೋಂಥ ಕೆಲಸ ಅಲ್ಲ. ಆ್ಯಂಡ್ ನಿಮ್ಗೆ ಅದ್ರಲ್ಲಿ ಅಷ್ಟೇ ಖುಷಿನೂ ಇರುತ್ತೆ. ನೀವು ಅದನ್ನ ಮುಗಿಸಿ ಬಂದ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, ನೀವು ಒಂದು ಕೆಲಸ ಮಾಡಿದ್ರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತು ಅದು 4ರಷ್ಟು ಆಗೋಯ್ತು. ಇವಾಗ ನಾನು ಆಗಲೇ ಹೇಳ್ದಂಗೆ ಅದು ಬೇರೆ ಏನೂ ಪ್ರಾಬ್ಲಮ್ ಅನಿಸ್ಲಿಲ್ಲ, ಆ ಕೆಲಸಗಳ ಪ್ರಾಬ್ಲಮ್ ಅನಿಸ್ಲಿಲ್ಲ ಮಾಡಬೇಕಾದ್ರೆ ಬಟ್ ಮಿಕ್ಸ್ಡ್ ಎಮೋಷನ್ಸ್ ಡೆಫಿನೆಟ್ಲಿ. ಒಂದೊಂದು ದಿನ ನಾನು ಮನೆಗೆ ಬಂದ್ಬಿಟ್ಟು ನನಗೆ ಬೇಕಿತ್ತಾ ಇದು ಅಂದ್ಕೊಂಡಿದ್ದು ಇದೆ, ಒಂದೊಂದು ದಿನ ಮನೆಗೆ ಬಂದ್ಬಿಟ್ಟೆ ಇದಲ್ವಾ ಬೇಕಿದ್ದು ಅಂದ್ಕೊಂಡಿದ್ದು ಇದೆ. ಸೊ ಅದು ಎಲ್ಲ ಥರ ತೋರಿಸ್ಬಿಡುತ್ತೆ. ಆ್ಯಂಡ್ ಇದು ಸ್ವಲ್ಪ ಟೈಮು ಜಾಸ್ತಿ ತೊಗೊಂತು. ಸೊ ಇದ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದಕ್ಕಿಂತ ಜಾಸ್ತಿ ಈ ಸಿನಿಮಾ ಮಾಡ್ತಾ ಲೈಫ್ನ ಜಾಸ್ತಿ ಕಲ್ತ್ಬಿಟ್ಟೆ ಅನ್ಸುತ್ತೆ. ಅದು ಡಿಲೇ ಆಗಿದ್ದು ಆ ಟೈಮ್ ಏನು ತೊಗೊಳ್ತಾ ಹೋಯ್ತದು, ಆ ಟೈಮಲ್ಲಿ ಲೈಫು ತುಂಬ ನಾನು ಅನ್ಕೊಂಡಿದ್ದ ಲೈಫೇ ಬೇರೆ, ಇದೇ ಲೈಫ್ ಇರೋದೇ ಬೇರೆ ಅನ್ನೋ ಪರ್ಸೆಪ್ಷನ್ಗೆ ಒಂಥರ ಕಲಿಸ್ತು. ಬಟ್ ಓಕೆ ರವಿ ಸರ್, ಈಗ ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿ ಸಿಚುವೇಶನ್ ಅಂದರೆ ಬಿಗ್ ಬಜೆಟ್ ಸಿನಿಮಾಗಳು ಓಕೆ ಒಂದು ಲೆವೆಲಿಗೆ ರೀಚ್ ಆಗ್ತಾ ಇದೆ, ಜನರಿಗೆ ಜನ ನೋಡ್ತಿದ್ದಾರೆ. ಇವಾಗ ಕಾಂತಾರ ಸೂಪರ್ ಡೂಪರ್ ಹಿಟ್ ಆಯಿತು. ಆ ಸಿನಿಮಾ ಮತ್ತು ಸೂಪರ್ ಸೊ ಸಿನಿಮಾ ಬರೋದಕ್ಕಿಂತ ಮುಂಚೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ ಅನ್ನೋ ಸಿಚುವೇಶನ್ ಇತ್ತು. ಇವಾಗ ಈ 2 ಸಿನಿಮಾಗಳು ಬಂದಮೇಲೆ ವಾಪಸ್ ಜನ ಥಿಯೇಟರ್ಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಯಾರನ್ನೇ ಕೇಳಿದ್ರು ಇಂಡಸ್ಟ್ರಿಯಲ್ಲಿ, ಶಿವಣ್ಣ ಇಲ್ಲ ಒಂದು ಕಡೆ ಹೇಳ್ತಾ ಇದ್ರು, ಜನ ಬರಲ್ಲ ಅಂತ ಹೇಳ್ಬಿಡಿ, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಒಬ್ವಿಯಸ್ಲಿ ಬರ್ತಾರೆ ಅಂತ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಾ ಇರುವಂತಹ ಈ ಸಿಚುವೇಶನ್, ಈ ಕಾಂಪಿಟೇಷನ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಸೇಮ್ ಶಿವಣ್ಣ ಹೇಳ್ದಂಗೆ, ಕಾಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೊಸಬರಾಗಿರಲಿ ಇಲ್ಲ ದೊಡ್ಡ ಸ್ಟಾರ್ಸ್ ಆಗಿರಲಿ. ಫಾರ್ ಎಕ್ಸಾಂಪಲ್ ಕಾಂತಾರ, ಇಟ್ ಇಸ್ ಅ ಸ್ಟಾರ್. ರಿಷಬ್ ಶೆಟ್ಟಿ ಇಸ್ ಅ ಸ್ಟಾರ್ ಟುಡೇ. ಸೊ ಕಾಂತಾರ ಎಕ್ಸ್ಪೆಕ್ಟೇಷನ್ ಅದು ಕಾಂತಾರನ, ಇದು 1 or whatever it is. So the expectation, ಅದು ದೊಡ್ಡ ಬಡ್ಜೆಟ್ ಪಿಕ್ಚರ್. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಯು ಲುಕ್ ಅಟ್ ಸೂ ಫ್ರಮ್ ಸೋ, ಔಟ್ ಅಂಡ್ ಔಟ್ ಎಲ್ಲ ಹೊಸಬರು. ಪ್ಲಸ್ ಉತ್ತರ ಕರ್ನಾಟಕ ಕಡೆ ನೋಡಿದ್ರು ಈ ಕಡೆ ಬಂದರೆ ಆ ಲ್ಯಾಂಗ್ವೇಜ್ ಕೂಡ ನಮಗೆ ಸ್ವಲ್ಪ ತುಂಬ ಪರಿಚಯ ಇರೋ ಸ್ಲ್ಯಾಂಗ್ ಅಲ್ಲ ಅದು, ಆ ಮಂಗಳೂರು ಸ್ಟೈಲ್ ಆಫ್ ಲ್ಯಾಂಗ್ವೇಜ್. ಬಟ್ ಸ್ಟಿಲ್ ಪೀಪಲ್ ಆಕ್ಸೆಪ್ಟೆಡ್ ಇಟ್ ಎಲ್ಲ ಕಡೆನೂ. ಇವನ್ ಆಂಧ್ರದಲ್ಲಿ ಕೂಡ ಚೆನ್ನಾಗಿ ಓಡಿದೆ ಎಲ್ಲೋ. ಇವನ್ ಇಫ್ ಯು ಟೇಕ್ ಕಾಂತಾರ ಪ್ರೀವಿಯಸ್ ಕಾಂತಾರ, ಮಂಗಳೂರು ಬೆಲ್ಟಲ್ಲಿ ಮಾಡಿರೋ ಪಿಕ್ಚರು ಆಂಧ್ರ, ಹಿಂದಿ, ತೆಲುಗು, ತಮಿಳ್ ಎಲ್ಲ ಕಡೆನೂ. ಸೊ ರೀಚ್ ಪಿಕ್ಚರ್ ಚೆನ್ನಾಗಿದ್ರೆ, ಕಾಂಟೆಂಟ್ ಚೆನ್ನಾಗಿದ್ರೆ ಡೆಫಿನೆಟ್ ದೇ ವಿಲ್ ಸಿ. ಅದಕ್ಕೆ ಈ 2 ಪಿಕ್ಚರೇ ಎಕ್ಸಾಂಪಲ್ಸ್. ಸ್ಟಾರ್ ಪಿಕ್ಚರ್ ಅದು, ಹೊಸಬರನ್ನ ಇಟ್ಕೊಂಡು ಇದು. ನಿಮ್ಮ ಸಿನಿಮಾದೊಂದು ಸಾಂಗ್ ರಿಲೀಸ್ ಮಾಡಿದ್ದೀರಾ, ನಿವೇದಿತಾ ಗೌಡ ಅವರು ಡಾನ್ಸ್ ಮಾಡಿರುವಂತಹ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾಂಟ್ರವರ್ಸಿ ಎಲ್ಲ ಬಿಟ್ಬಿಡೋಣ, ಬಟ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದಿಗಂತ್ ಅವ್ರು ಸಖತ್ತಾಗಿ ಡಾನ್ಸ್ ಮಾಡಿ, ಲಿರಿಕಲ್ ವಿಡಿಯೋ ಅಷ್ಟೇ, ಇನ್ನು ವಿಡಿಯೋ ಸಾಂಗ್ ಬಿಟ್ಟಿಲ್ಲ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಯಾಕೆ ನಿವೇದಿತಾ ಗೌಡ ದಿಗಂತ್? ಸಾಂಗ್ ಮಾಡಿದಾಗ ನಮಗೆ ಸಿಚುವೇಶನ್ಗೋಸ್ಕರ ಸಾಂಗ್ ಮಾಡ್ಕೊಂಡಿದ್ದು. ಸಿನಿಮಾಲಿ ಆ ಸಿಚುವೇಶನ್ ಇರಬೇಕು ಆ್ಯಂಡ್ ಆ ಸಾಂಗ್ಗೆ ಈ ರೀತಿ ಇರಬೇಕು ಸಾಂಗ್ ಅಂತ ಮಾಡ್ಕೊಂಡಿದ್ದು. ಅದಾದಮೇಲೆ ಇದು ಯಾರು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಸುಮಾರು ಆಪ್ಷನ್ಸ್ಗಳು ಬಂತು. ಬಟ್ ನಿವೇದಿತಾ ಅವ್ರ ಆಪ್ಷನ್ನು ಬಂತು ಇನಿಷಿಯಲಿನೇ. ಬಟ್ ಅವಾಗ ನಾವು ಬೇಡ, ನೀವು ಹೇಳೋದಲ್ಲ ಈ ಥರ ಮತ್ತೆ ಜನ ಅದನ್ನು ನೆಗೆಟಿವ್ ಆಗಿ ಅವ್ರ ಕಡೆ ಇದು ಮಾಡ್ಕೊಬೋದು, ಬೇಡ ಅಂತ ಬಿಟ್ಬಿಟ್ಟಿದ್ವಿ. ದೆನ್ ಅಗೇನ್ ಸುರಾಗ್ ಅವರು ಒಂದ್ಸಲಿ ಕೇಳ್ಬಿಡೋಣ, ಯಾಕಂದರೆ ನಮಗೆ ಬೇರೆ ಯಾರು ಓಕೆ ಆಗ್ತಿರ್ಲಿಲ್ಲ, ಹಂಗೆಲ್ಲ ಇದ್ದಾಗ ಒಂದ್ಸಲಿ ಕೇಳ್ಬೋಣ. ಅವ್ರು ಓಕೆ ಅಂದರೆ ಅವ್ರೇನು ಹೇಳ್ತಾರೆ ಕೇಳೋಣ ಅಂತೇಳಿ ಕಾಲ್ ಮಾಡಿದ್ದು.
ಅವ್ರು ಬಂದು ಮೀಟ್ ಮಾಡ್ತಾರೆ ಆ್ಯಂಡ್ ಇನ್ಸ್ಟೆಂಟಾಗಿ ಅವ್ರು ನನಗೇನು ತೊಂದರೆ ಇಲ್ಲ ನಾನು ಮಾಡ್ತೀನಿ ಅಂತ ನನಗೆ ಅದು ನಾನೇ 2 ಸಲ ಹೇಳ್ತೀನಿ ಅವ್ರನ್ನ, ಓಕೆನಾ ಲಿರಿಕ್ಸ್ ಅರ್ಥ ಆಯ್ತಾ ನೋಡಿದ್ರಾ ಓಕೆನಾ ಅಂತ. ಅವ್ರು ನಾನೇನು ತಲೆನೇ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ, ಪರವಾಗಿಲ್ಲ. ಆ್ಯಂಡ್ ದಟ್ಸ್ ಹೌ ಯು ಹ್ಯಾವ್ ಟು ಲಿವ್ ಅನ್ಸುತ್ತೆ. ಅವ್ರಿಗೆ ಯಾವುದು ಕಮೆಂಟ್ಸ್ ಆಗಲಿ, ಜನ ಏನು ಹೇಳ್ತಾರೆ ಆ ಥಾಟ್ ಅವ್ರ ತಲೆಯಲ್ಲಿ ಇಲ್ಲ. ಅದಾದ್ಮೇಲೂ ನಾನು ಇನ್ಸಿಸ್ಟ್ ಮಾಡಿ ಅವ್ರ ಅಮ್ಮಂಗೂ ಅದನ್ನ ಒಂದ್ಸಲಿ ಲಿರಿಕ್ಸ್ ತೋರಿಸ್ಬಿಡಿ ನೀವು ಅಂತ ಹೇಳಿ ಅವರು ಅಪ್ರೂವಲ್ ಕೊಟ್ಮೇಲೆ ಶೂಟಿಗೆ ಹೋಗ್ತೀವಿ. ಆ್ಯಂಡ್ ದಿಗಂತ್ ಅವರು ಆ ಸಾಂಗ್ಗೆ ಬರ್ದಾದ್ಮೇಲೆ ಇದನ್ನ ಯಾರು ಮಾಡ್ಬೋದು ಅಂತ ಅನ್ಕೊಂತಿದ್ದಾಗ ಇದ್ದಿದ್ದಕ್ಕೂ ದಿಗಂತ್ ಅವ್ರು ಬಂದು ಪರ್ಫಾರ್ಮ್ ಮಾಡಿದ್ಮೇಲೆ ಆ ಸಾಂಗ್ ನೋಡೋದಕ್ಕೂ ನಾನು ಏನು ಅನ್ಕೊಂಡು ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ನನ್ನ ತಲೆಯಲ್ಲಿ, ಅದಕ್ಕಿಂತ ತುಂಬ ಬೆಟರ್ ಆಗಿ ಬಂದ್ಬಿಟ್ಟಿದೆ. ಎಕ್ಸ್ಪ್ರೆಷನ್ಸ್ ದಿಗಂತ್ ಅವರು ಆ ಕಾಮಿಡಿ ಟೈಮಿಂಗ್ ಎಕ್ಸ್ಪ್ರೆಷನ್ಸೇ ಬೇರೆ ಥರ ಇರುತ್ತಲ್ಲ, ಸೊ ಅದು ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೆ ಆಡಿಯನ್ಸ್ಗೆ ಇಷ್ಟ ಆಗ್ತಾ ಇದೆ ಅನ್ಸುತ್ತೆ. ಓಕೆ, ನೀವಾಗಲೇ ಹೇಳಿದ್ರೆ ನಮ್ಮ ಗುರುಗಳು ಉಪ್ಪಿ ಸರ್ ಅಂತಾರೆ. ಉಪ್ಪಿ ಸರ್ ನಿಮ್ಮ ಟೀಮ್ ಬಗ್ಗೆ ತುಂಬ ಹೊಗಳ್ತಾ ಇದ್ರು, ನಿಮ್ಮ ಟೀಮ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಅವ್ರಿಗೆ ತುಂಬ ನಂಬಿಕೆ ಇದೆ, ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ. ಸೊ ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ ಅಥವಾ ಗ್ಲಿಮ್ಸ್ಗಳನ್ನೆಲ್ಲ ಉಪ್ಪಿ ಸರ್ ತೋರಿಸಿದ್ರಾ? ಏನು ಹೇಳಿದ್ರು, ಏನು ಫೀಡ್ಬ್ಯಾಕ್ ಕೊಟ್ಟರು? ಟ್ರೇಲರ್ ತೋರಿಸ್ದೆ, ಅದೇ ಟ್ರೇಲರಲ್ಲಿ ಅವ್ರು ಬಂದಿರಲ್ಲ ಲಾಂಚ್ ಮಾಡೋಕ್ಕೆ, ಅವಾಗ ಅದನ್ನು ನೋಡಾದ್ಮೇಲೆ ಅವ್ರಿಗೆ ಇಷ್ಟ ಆಯಿತು. ಅವರು ಇವಾಗ ನಂತರ ಅವ್ರ ಜೊತೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಅದರಲ್ಲಿ ನಾನೊಬ್ಬ ಇವಾಗ ಇಲ್ಲಿ ಬಂದು ಮಾತಾಡ್ತಿರೋದಕ್ಕೆ ಶಿಷ್ಯ ಅಂತ ಕಾಣಿಸ್ಕೊತಿದ್ದೀನಿ ಬಿಟ್ಟರೆ ತುಂಬ ಜನ ಇದ್ದಾರೆ. ಬಟ್ ಅವ್ರಿಗೆ ನಾವು ಅವ್ರನ್ನ ಗುರುಗಳು ಅಂತ ಹೇಳ್ಕೊಬೋದು, ಬಟ್ ಅವ್ರು ನಮ್ಮನ್ನ ಶಿಷ್ಯ ಅನ್ನೋಂಥ ಕೆಲಸ ನಾವು ಮಾಡಿದೀವ ಅಂತ ಗೊತ್ತಾಗೋದು ನಮ್ಮ ಸಿನಿಮಾ ಗೆದ್ದರೆ. ಅವಾಗ ನಮಗೆ ಅವಾಗ ಓಕೆ ನನ್ನ ಶಿಷ್ಯನ ಮಾಡಿದ್ದಾನೆ ಅಂತ ಹೇಳ್ಬೋದೇನೋ. ಸೊ ಅಲ್ಟಿಮೇಟ್ಲಿ ಅವರು ನನಗೆ ಖುಷಿಯಾಗಿದೆ ಯಾವಾಗ ಅಂದರೆ ಅವ್ರು ಟ್ರೈಲರ್ನ ನೋಡಾದ್ಮೇಲೆ, ರಿಲೀಸ್ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಯಾವುದೋ ಬೇರೆ ವಿಷಯಕ್ಕೆ ಕಾಲ್ ಮಾಡಿದಾಗ, ಇಲ್ಲ ಕಣ್ರಿ ನನಗೆ ಕ್ಯೂರಿಯಾಸಿಟಿ ಇದೆ ಇವಾಗ ನೀವೇನು ಮಾಡಿರ್ತೀರಾ ಅಂತ, ಪ್ರೀಮಿಯರ್ ಯಾವತ್ತು ಹೇಳಿ ನಾನು ಬರ್ತೀನಿ, ನಾನು ಬಂದು ನೋಡ್ತೀನಿ ಅಂತ ಹೇಳಿ ಅವರು ನನಗೆ ಟೈಮಿಂಗ್ಸ್ ಹೇಳ್ಬಿಡಿ, ನಾನು ಬ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಕೇಳಿದ್ರು. ನನಗೆ ಅದು ಎಷ್ಟು ಖುಷಿ ಆಯಿತು ಅಷ್ಟೇ ಒಂದು ಸ್ವಲ್ಪ ಭಯಾನೂ ಆಯಿತು. ಆ ರೆಸ್ಪಾನ್ಸಿಬಿಲಿಟಿ ಇವಾಗ ಅವ್ರು ನೋಡಿದ್ರೆ ಏನು ಅನ್ನಿಸ್ಬೋದು ಅನ್ನೋದು. ಅಗೇನ್ 7th ಆ ಡೇಟ್ ಒಂದು ಕೂತ್ಬಿಟ್ಟಿದೆ, ಅಲ್ಲೇ ಗೊತ್ತಾಗಬೇಕೆಲ್ಲ. ಉಪ್ಪಿ ಸರ್ ಸಿನಿಮಾ ಕತೆ ಮೂಲಕ ತಲೆ ಹುಳ ಬಿಡೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಅಂಥದ್ರಲ್ಲಿ ಉಪ್ಪಿ ಸರ್ ನಿಮ್ಮ ಸಿನಿಮಾ ಬಗ್ಗೆ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾರೆ ಅಂದರೆ ಇವಾಗ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ, ಹಾಗಾದರೆ ಹೇಗಿರಬಹುದು ಸಿನಿಮಾ ಅಂತ. ಸೊ November 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಕೇಳ್ತೀನಿ, ಎಷ್ಟು ಖುಷಿ ಇದೆ? ನರ್ವಸ್ನೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಸಿನಿಮಾ ಹೇಗೆ ಜನ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಹೇಗೆ ಅಂತ. ಬಟ್ ಸಿನಿಮಾ ಶುರುವಾದಾಗಿಂದ ರಿಲೀಸಿಗೆ ಬರೋವರೆಗೂ ನಿಮ್ಮದೇ ಒಂದಷ್ಟು ಹೊಡೆದಾಟಗಳಾಗಿರುತ್ತೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ, ಶೂಟಿಂಗ್ ಎಲ್ಲ ಟೈಮಲ್ಲಿ. ಸೊ ಫೈನಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಇದೆ? ಖುಷಿ ಖಂಡಿತ ಇದೆ. ಬಟ್ ಆಗಲೇ ಹೇಳ್ದಂಗೆ ನಿಜವಾಗ್ಲೂ ಒಳಗಿಂದ ಯೋಚನೆ ಮಾಡಕ್ ಹೋದ್ರೆ ಆ ಖುಷಿ ನನಗೆ ರಿಲೀಸ್ ಆಗ್ತಾ ಇಲ್ಲ, ಎಲ್ಲೂ ಅದು ಫೀಲ್ ಆಗ್ತಾ ಇಲ್ಲ. ಅದು 7th ವೆಯ್ಟ್ ಮಾಡ್ಬೇಕನ್ಸುತ್ತೆ. ಎಸ್, ನನಗೆ ನೀವು ಆ್ಯಕ್ಚುಲಿ ಯೋಚಿಸ್ತಾ ಇದ್ದೀನಿ ನಿಜವಾಗ್ಲೂ ಖುಷಿ ಆಗ್ತಿದೆಯಾ ಅಂತ, ಬಟ್ ಗೊತ್ತಾಗ್ತಿಲ್ಲ. ನಮ್ಮ ಆಗ್ಬಿಟ್ಟಿದೆ ಒನ್ಲಿ ಥಾಟ್ಸ್. ನೆಕ್ಸ್ಟ್ ಏನು ಕೆಲಸಗಳು ಮುಗಿಬೇಕು ಅನ್ನೋದು ಬಿಟ್ಟರೆ ಅದೇ ಥಾಟ್ಸಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. ರವಿ ಸರ್, ಸಿನಿಮಾ 7th ರಿಲೀಸ್ ಆಗ್ತಾ ಇದೆ, ನೀವು ಹೇಳಿರಿ, ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ಸಿನಿಮಾ ತುಂಬ ಇಷ್ಟ ಆಯಿತು ಅಂತ. ಸೊ ಈ ಸಿನಿಮಾನ ಮಿಸ್ ಮಾಡದೆ ಆಡಿಯನ್ಸ್ ಸಿನಿಮಾ ಏನಕ್ಕೆ ನೋಡ್ಬೇಕು? To get entertained, 2.5 hours. I think the running time is 2 hours 35 minutes if I'm right. ಡೆಫಿನೆಟ್ ಆಗಿ ದೇ ವಿಲ್ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಒಂದು ಪಿಕ್ಚರು. ಡೆಫಿನೆಟ್ ಆಗಿ ಮಾರ್ನಿಂಗ್ ಶೋ, ಫಸ್ಟ್ ಶೋಗೆ ಬಂದು ಕೂತ್ಕೊಂಡ್ರೆ ನಿಮಗೆ 100% ಇಷ್ಟ ಆಗುತ್ತೆ. ಈ ಸಿನಿಮಾ ಮೇಲಿರೋ ನಿಮ್ಮ ಪ್ರೀತಿ ಅಥವಾ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀರ ಅನ್ನೋದು ಪರ್ಟಿಕ್ಯುಲರ್ ಆಗಿ ಡ್ಯೂರೇಷನ್ ಹೇಳಿದಾಗಲೇ ಗೊತ್ತಾಯ್ತು, 2 or 35 minutes ಅಂತ. ಐ ಡೋಂಟ್ ಥಿಂಕ್ ಸೊ ಆರ್ಟಿಸ್ಟ್ಗಳು ಎಲ್ರಿಗೂ ಸಿನಿಮಾ ಡ್ಯೂರೇಷನ್ ಎಷ್ಟಿರುತ್ತೆ ಏನು ಅಂತೆಲ್ಲ ನೆನ್ಪಿಟ್ಕೊಂಡಿರ್ತಾರೆ ಅಂತ. ನೀವು ಎಕ್ಸಾಕ್ಟ್ ಆಗಿ ಅದು ಡ್ಯೂರೇಷನ್ ಹೇಳಿದಾಗಲೇ ಗೊತ್ತಾಯ್ತು ಈ ಸಿನಿಮಾ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ. ಸೊ ಯುವರ್ ಸಿನಿಮಾ ಇಸ್ ಗೆಟಿಂಗ್ ರಿಲೀಸ್, ಸೊ ಹೌ ಹ್ಯಾಪಿ ಯು ಆರ್? I'm very much excited. I'm waiting for the 7th. So right now my situation is like I keep checking my phone. Okay, today is 1st, today is 31st. So I'm literally waiting for 7th. So yeah, that's it. I'm very much excited. ರವಿ ಸರ್ ಒಬ್ಬರೇ ಸ್ವಲ್ಪ ಕಾವಾಗಿರೋದು, ಓಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ಚೆನ್ನಾಗಿದೆ ಓಕೆ ಅಂತ. ನೀವಿರೋದು ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಇದ್ದಾರೆ. ಇವ್ರ ಫೇಸಲ್ಲಂತೂ ನಾನು ಎವ್ರಿ ಟೈಮ್ ಕೇಳಿದಾಗ ಒಂದು ಸೆಕೆಂಡ್ ಅವ್ರ ಫೇಸಲ್ಲಿ ನರ್ವಸ್ನೆಸ್ ಗೊತ್ತಾಗ್ತದೆ, ಅಯ್ಯೋ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ಉಪ್ಪಿ ಸರ್ ಹೇಳ್ದಾಗೆ ನಂಗೆ ಉಪ್ಪಿ ಸರ್ ಮಾತು ಕೇಳಿದ್ಮೇಲೆ ಆ್ಯಕ್ಚುಲಿ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಉಪ್ಪಿ ಸರ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಅಂದರೆ ಒಬ್ವಿಯಸ್ಲಿ ಸಿನಿಮಾ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅನ್ಕೊಳ್ತೀವಿ. ಸೊ ಆಲ್ ದ ವೆರಿ ಬೆಸ್ಟ್. 7th ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೂಪರ್ ಡ್ಯೂಪರ್ ಹಿಟ್ ಆಗಲಿ, ಜನ ಎಲ್ಲ ಥಿಯೇಟ್ರಿಗೆ ಬಂದು ನಿಮ್ಮ ಸಿನಿಮಾ ನೋಡಲಿ. ಸಿನಿಮಾ ರಿಲೀಸ್ ಆದಮೇಲೆ, ಸಿನಿಮಾ ಸಕ್ಸಸ್ ಆದಮೇಲೆ ಸಕ್ಸಸ್ ಮೀಟಲ್ಲಿ ಕೂತ್ಕೊಂಡು ಮಾಸ್ಕ್ ಮ್ಯಾನ್ ಯಾರು ಅಂತ ಡಿಸ್ಕಸ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಐ ಆಮ್ ಗಾಡ್ ಸಿನಿಮಾ November 7ನೇ ತಾರೀಕು ಥಿಯೇಟರಲ್ಲಿ ರಿಲೀಸ್ ಆಗ್ತಾ ಇದೆ, ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ, ನಮ್ಮ ಕನ್ನಡದ ಸಿನಿಮಾ. ಹಾಗಾಗಿ ದಯವಿಟ್ಟು ತಪ್ಪದೇ ಥಿಯೇಟರ್ಗೆ ಹೋಗಿ ಐ ಆಮ್ ಗಾಡ್ ಸಿನಿಮಾನ ನೋಡಿ ಹರಸಿ ಹಾರೈಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.